ಮತ್ತೆ ಈ ಒಂದು ಮಹತ್ ಕಾರ್ಯದಲ್ಲಿ ತಾವು ತೊಡಗಿಸಿಕೊಂಡು ಮತ್ತೊಬ್ಬರನ್ನು ಇದರಲ್ಲಿ ಇನ್ವಾಲ್ವ್ ಆಗೋ ಹಾಗೆ ಮಾಡಿದಂತಹ ಗಣ್ಯರಾದ ಶ್ರೀ ವಿಜಯ್ ಕುಮಾರ್ ಅವರು ತಮ್ಮ ಅನುಭವಗಳನ್ನಾಗಿ ದೇಶಗಳ ಬಗ್ಗೆ ಆಗಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ತೀನಿ. ಕೇಳಿ ದಯಮಾಡಿ ನೀವು ಚೆನ್ನಾಗಿ ಓದಿ. ಈ ಶಾಲೆಗೆ ನಾನೊಂದು ಬಣ್ಣ ಹೊಡೆಸ್ಕೊಟ್ಟೆ, ನನಗೆ ನಿಜವಾಗ್ಲೂ ಖುಷಿ ಆಯ್ತು, ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಅದ್ರ ಜೊತೆಗೆ ಕುಡಿಯೋ ನೀರಿಂದು ವ್ಯವಸ್ಥೆ ಮಾಡ್ಕೊಟ್ರಿ, ಆ ಫಿಲ್ಟರ್ ಒಂದು ಮಾಡ್ಕೊಟ್ರಿ, ಅದು ಕೂಡ ನಮಗೆ ಸಮಾಧಾನದ ವಿಚಾರ. ನಿಮಗೆ ಆಗ್ತಿದೆ ಒಳಗೆ ಬರೋದಕ್ಕೆ ಅಷ್ಟು ಒಂದು ಅನುಭವ ಕಾಣ್ತಾ ಇದೆ. ಇದನ್ನ ನೀವು ಉಳಿಸ್ಕೋಬೇಕು, ಕಾಪಾಡ್ಕೋಬೇಕು. ಅದ್ರ ಜೊತೆಗೆ ನೀವು ನಿಮ್ಮ ವಿದ್ಯಾಭ್ಯಾಸನ ಚೆನ್ನಾಗಿ ಮಾಡಬೇಕು. ಈ ಶಾಲೆಗೆ ನೀವು ಈಗ ನೋಡಿ ಕಳ್ಸಲ ಒಳ್ಳೆ ರಿಸಲ್ಟ್ ಬಂತು. ಈಗ ಮುಂದಿನ ವರ್ಷಕ್ಕೆ ನೀವುಗಳು ಕೂಡ ಅದೇ ತರ ನೀವು ಹೋಗ್ಬೇಕು. ನೀವು ಎಲ್ಲರೂ ಮಾಡ್ತೀರಲ್ವಾ, ಏನೇ ಇದ್ರು ಕೂಡ ಶಿಕ್ಷಕರು ಇರ್ತಾರೆ, ನಮ್ಮ ಅಶ್ವಸರು ಇರ್ತಾರೆ, ಎಲ್ಲರತ್ರ ಒಂದು ಹೇಳಿ ಯಾರು ಬೇರೆ ಯಾವ್ದೇ ತರ ಸಮಸ್ಯೆಗಳಿದ್ರು ಕೂಡ ಅದನ್ನ ನಾವು ಬಗೆಹರಿಸೋಣ. ಅಂದ್ರೆ ನಿಮ್ಮ ಓದಿನ ವಿಚಾರವಾಗಿ ಯಾವ್ದಿದ್ರು ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ. ಬನ್ನಿ. ಚೂರಿಂದ ಬಂದ್ರಪ್ಪ ಅಲ್ಲ ಒಬ್ರಿಗೆ ಕೊಡಿ ಹೆಂಗೆ ಒಬ್ರು ಇದೆ ಬರಲ್ಲ ಅಂತವ. ಅದಕ್ಕೆ ಇಲ್ಲ ಮುಂಚೆ ಹೇಳಿದ್ನಿ, ವೇಣು ಸಿಕ್ಕಿದ್ದು ಹೇಳಿದ್ನಿ, ಅವತ್ತು ಹೇಳಿದ್ದೆ. ಇನ್ನೊಂದ್ಸಲ ವೇಣಿಗೆ ಹೇಳಿದ್ನಿ ನಿನ್ನೆ. ಅವತ್ತು ಫೋನ್ ಸಿಕ್ಕಲಿಲ್ಲ, ನಿನ್ನೆ ಇಂಜಿನಿಯರ್ ಹೊಸ ಅವತ್ತೇ ಹೇಳಿದ್ದೆ, ಅವತ್ತು ಫೋನ್ ಮಾಡಿದ್ದೆ.
ಮಕ್ಕಳು, ಅದರಲ್ಲೂ ಸರ್ಕಾರಿ ಶಾಲೆ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ. ನೀವೇನು ಖಾಸಗಿ ಶಾಲೆ ಮಕ್ಕಳಿಗಿಂತ ಯಾವುದ್ರಲ್ಲೂ ನೀವು ಕಮ್ಮಿ ಇಲ್ಲ. ನೀವು ಮನಸ್ಸು ಕೂಡ ನೀವು ಆ ಥರದ್ದು ಯಾವುದೂ ನೀವು ಅನ್ಕೊಳಕ್ ಹೋಗ್ಬಾರ್ದು. ಇವತ್ತೇನು ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಮಕ್ಕಳುಗಳೇ ಅವರೇ ಇವತ್ತು ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ, ದೇಶ ವಿದೇಶಗಳಲ್ಲಿ ಕೂಡ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ಅದರಲ್ಲಿ. ಇದಕ್ಕೆ ನಾವು ನಿಮ್ಗಳ ಜೊತೆಗೆ ನಾವು ಏನಂತ ಹೇಳಿದ್ರೆ, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಂತವನೇ. ಹಂಗಾಗಿ ನಾವು ಯಾಕೆ ನಿಮಗೆ ಪುಸ್ತಕ ಪೆನ್ನು ನಾವು ವಿತರಣೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಪಟ್ಟಂತ ಶ್ರಮ. ಆ ದಿನ ನಮಗೆ ಪುಸ್ತಕ ಸಿಗ್ತಾ ಇರಲಿಲ್ಲ, ಪೆನ್ಸಿಲ್ ನಾವು ನೋಡೇ ಇರಲಿಲ್ಲ, ಪೆನ್ ಅಂತೂ ನಮ್ಗೆ ಇಲ್ಲವೇ ಇಲ್ಲ ಬಿಡಿ. ಅದು ಯಾವ್ದೋ ಏನೋ ನಮ್ಗೆ ಹೇಳಂಗೇ ಇಲ್ಲ. ಆ ಥರದ ಪರಿಸ್ಥಿತಿ. ಒಂದು ರೀಫಿಲ್, ಚಿಕ್ಕ ರೀಫಿಲ್ ತಗೊಳ್ಳೋದು ಕೂಡ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆ ಥರದ. ಆಮೇಲೆ ಚಪ್ಪಲಿ ಅಂತೂ ನಾವು ಹಾಕಲೇ ಇಲ್ಲ ಬಿಡಿ. 3-4 ಕಿಲೋಮೀಟರ್ ದಿನ ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ನಡ್ಕೊಂಡು ಬರ್ತಾ ಇದ್ವಿ. ಬರಿಗಾಲಲ್ಲಿ ಹೋಗ್ತಾ ಇದ್ವಿ. ಮಧ್ಯಾಹ್ನದ, ಇವತ್ತು ನಿಮಗೆ ತುಂಬಾ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆ ಇದೆ. ಅವತ್ತಿಗೆ ಯಾವುದೇ ಊಟದ ವ್ಯವಸ್ಥೆ ಇರ್ತಿರ್ಲಿಲ್ಲ. ಮನೆಗಳಲ್ಲಿ ಬಡಿಸ್ತಾನೆ ಇರ್ತಿತ್ತು. ನಮ್ಗೆ ಬೆಳಗ್ಗೆ ತಿನ್ಕೊಂಡು ಹೋಗೋದೇ ನಮಗೆ ತುಂಬಾ ಕಷ್ಟ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕೂಲಿ ಮಾಡಿ ಸಾಕ್ತಾ ಇದ್ದಿದ್ದು. ಅವ್ರು ಕೂಲಿಗೆ ಹೋಗೋದ್ರೊಳಗಡೆ ಏನೋ ಮುದ್ದೆ ಕಟ್ಟಿಟ್ಬಿಟ್ಟು ಹೋಗ್ಬಿಡೋರು, ನೀವು ತಿನ್ಬಿಟ್ಟು ಹೋಗ್ಬಿಡಿ ನೀವು ಸ್ಕೂಲಿಗೆ ಅಂತೇಳಿ. ಬರೋದ್ರೊಳಗಡೆ ನಾವು ಅವ್ರ ಕೆಲಸ ಮುಗಿಸ್ಕೊಂಡು ಬರೋದ್ರೊಳಗಡೆ ನಾವು ಶಾಲೆಯಿಂದ ಬರ್ತಿದ್ವಿ. ನಾವು ಬಂದು ಮನೆ ಕಸ ಬರ್ಸ್ತಿದ್ವಿ, ಒಲೆಯಲ್ಲಿ ಬೂದಿ ತೆಗಿತಿದ್ವಿ, ಬೆಣ್ಣೆ ಮೂಲೆಗೆ ಬೆಣ್ಣೆ ತಂದು ಹಾಕ್ತಿದ್ವಿ, ಮನೆಗಳಿಗೆ ನೀರು ತಂದು ತುಂಬಿಸ್ತಿದ್ವಿ. ಯಾಕಂದ್ರೆ ನಾವು ಅವರಿಗೆ ಸಹಾಯ ಮಾಡ್ತಿದ್ವಿ. ಯಾಕಂದ್ರೆ ಬೆಳಗಿಂದ ಸಂಜೆವರೆಗೂ ಅವ್ರು ಕಷ್ಟ ಪಡ್ತಾ ಇದ್ರು, ಮಕ್ಕಳಿಗೋಸ್ಕರ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಅವರಿಗೆ ನಮ್ಮಿಂದ ಒಂದು ಚಿಕ್ಕದಾಗ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಆ ಥರ ಅವರಿಗೆ ನಮ್ಮ ಕಡೆಯಿಂದ ಮಕ್ಕಳು, ನಾವು ತಂದೆ ತಾಯಿಗಳಿಗೆ ನಾವೇನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು ನಿಮಗೆ. ಈಗ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಇಲ್ಲಿಗೆ ಸ್ಕೂಲಿಗೆ ಕಳಿಸೋದಕ್ಕೆ ಎಷ್ಟು ಕಷ್ಟಪಟ್ಟು ಅವ್ರು ನಿಮ್ಮನ್ನು ಸಾಕಿ ಬೆಳೆಸಿ, ನಿಮ್ಗೆ ಅವ್ರು ಊಟ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ, ನಿಮಗೆ ಅವ್ರು ಊಟ ಕೊಟ್ಟು ಕಳಿಸ್ತಾರೆ. ಬೆಳಗ್ಗೆ ಎದ್ದು ಅವ್ರಿಗೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅವ್ರು ಉಪವಾಸ ಹೋಗ್ತಾರೆ. ಆದ್ರೂ ಅವ್ರಿಗೆ ತೋರಿಸ್ಕೊಳ್ಳಲ್ಲ, ನಿಮ್ಗೆ ಹೇಳ್ಕೊಳ್ಳಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ಬೇಕಪ್ಪ ಅಂತೇಳಿ. ನನ್ನ ಮಕ್ಕಳು ಬೇರೆ ಮಕ್ಕಳಿಗಿಂತ ಯಾವ್ದ್ರಲ್ಲೂ ಕಮ್ಮಿ ಆಗಬಾರ್ದು, ಚೆನ್ನಾಗಿ ಓದಬೇಕು, ಸಮಾಜದಲ್ಲಿ ಒಳ್ಳೆ ಉನ್ನತ ಒಂದು ಹುದ್ದೆಗೆ ಹೋಗ್ಬೇಕು, ಒಂದು ಸರ್ಕಾರಿ ಕೆಲಸ ಪಡಿಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ತಂದೆ ತಾಯಿನೂ ಕಷ್ಟಪಡ್ತಾ ಇರ್ತಾರೆ. ಅದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮದಿರಾಗಿರ್ಬೋದು, ನನ್ನ ತಂದೆ ತಾಯಿಗಳು ಕೂಡ ಅದೇ ತರ. ಹಾಗಾಗಿ ನಾವು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು, ನಾನು ಸರ್ಕಾರಿ ಶಾಲೆಯಿಂದನೇ ಓದಿ ಬಂದು, ನಮಗೂ ಕೂಡ ನಿಮ್ಮ ತರನೇ ಮಕ್ಕಳೇ, ನಮ್ಗೆ ಏನು ಇಲ್ಲ, ನಾವು ಬಂದಿದ್ದೆ 0ಇಂದ. ಅಲ್ಲಿಂದ ಬಂದು ಇವತ್ತು ನಾವೊಂದು 500 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ನಾನು ಯಾವ ತರ ಅಂತಾರೆ, ನಮ್ಮ ರಾಜ್ಯ ಮಟ್ಟದಲ್ಲ, ನಮ್ಮ ದೇಶದಲ್ಲ, ವಿದೇಶದಲ್ಲೂ ಕೂಡ ನಾನು ವ್ಯವಹಾರ ಮಾಡ್ತಾ ಇದ್ದೀನಿ. ನಾನು ಬಿಸ್ನೆಸ್ ಅಲ್ಲಿ ಇರ್ಬೇಕಾದ್ರೆ ನಾವು ಬಂದಂತ ದಾರಿನ ಮರಿಬಾರದು ಅನ್ನೋ ಒಂದೇ ಉದ್ದೇಶದಿಂದ ನಾನು ಒಂದಷ್ಟು ಸರ್ಕಾರಿ ಶಾಲೆಗಳನ್ನ, ಯಾವ ತರ ಹಿಂದುಳಿದಕ್ಕಂಥ ಸರ್ಕಾರಿ ಶಾಲೆಗಳನ್ನ, ಮೂಲ ಸೌಲಭ್ಯಗಳು ಇಲ್ಲದೆ ಇರತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಗುರುತಿಸಿ, ಆ ಶಾಲೆಗೆ ನನ್ನಿಂದ ಯಾವ ಮಟ್ಟದ ಸಹಾಯ ಆಗ್ಬೋದು, ಅಲ್ಲಿ ವಿದ್ಯಾರ್ಥಿಗಳಿಗೆ ಬುಕ್ಸ್ ಬೇಕಾ, ಪೆನ್ ಬೇಕು. ಈಗ ಮೊನ್ನೆ ಚಿಪ್ಪಿಕಟ್ಟೆ ಶಾಲೆಗೆ ಹೋಗಿ ಬ್ಯಾಗ್ ವಿತರಣೆ ಮಾಡಿ ಬಂದೆ ನಾನು. ಅದ್ರ ಜೊತೆಗೆ ಪ್ರತಿ ವರ್ಷ ದೇವೇಗೌಡ ನಗರ ಶಾಲೆಗೆ ನಾವು ಅಲ್ಲಿ ಕೂಡ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳಿಗೆ ನಾನು ಸೇಮ್ ನಿಮ್ಮ ತರನೇ ಎಲ್ಲಾ ಮಕ್ಕಳಿಗೂ, ಅದರಲ್ಲೂ ನಾನು ನೋಡಿ, ನೀವು ಬೇಕಾದ್ರೆ ಅದು ಓಪನ್ ಮಾಡಿ ನೋಡ್ಬೋದು. ಏನೋ ಕೊಟ್ವಿ ಅಂತ ಹೇಳಿ ಕಾಟಾಚಾರಕ್ಕೆ ಕೊಡೋ ಅಂತ ಮನುಷ್ಯ ನಾನಲ್ಲ. ನಾವು ಕೊಟ್ಟರೆ ಅದು ಒಳ್ಳೇದೇ ಕೊಡಬೇಕು. ನಿಮಗೆ ಅಪ್ಸರ ಪೆನ್ಸಿಲೇ ಕೊಟ್ಟಿದ್ವಿ, ಅರುಣ್ ನೋಟ್ ಬುಕ್ಸೇ ಕೊಟ್ಟಿದ್ವಿ, ಒಳ್ಳೆ ಜಾಮೆಟ್ರಿ ಬಾಕ್ಸ್ ಕೊಟ್ಟಿದ್ವಿ, ಒಳ್ಳೆ ಪೆನ್ ಬಾಕ್ಸ್ಗೆಲ್ಲ ಕೊಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನೀವು ಯಾವುದರಲ್ಲೂ ಕೂಡ ನಿಮಗೆ ಕೊರತೆ ಕಾಣಬಾರ್ದು. ನಿಮ್ಮ ಗಮನ ಎಲ್ಲಿರ್ಬೇಕು, ಓದೋದ್ರ ಕಡೆ ಇರಬೇಕು.